ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಬನ್ನಿ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಈಗ ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ಸೋಕ್ಕಿದೆ. ಸೊ ಹೋಗಬೇಕು. ಅವಳಿಂದ ಮಲ್ಕೊಂಡಿದ್ದಾಳೆ. ನಾನು ಇವಾಗ ಜಸ್ಟ್ ಎದ್ದಿದ್ದೀನಿ. ಎದ್ಬಿಟ್ಟು ಹಾಗೆ ಸುಮ್ಮನೆ ಹೆಂಗಿದ್ವೋ ಹಂಗೆ ಯಾವುದೋ ಒಂದು ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಬಿಕಾಸ್ ನನಗೆ 10 ಗಂಟೆಗೆ ಅಪಾಯಿಂಟ್ಮೆಂಟ್ ಇದ್ದಿತ್ತು. ಸೊ ಹೋಗ್ಬೇಕು. ಈಗ ಆಲ್ರೆಡಿ 9:30 ಆಗಿದೆ. ಸೊ ಇಲ್ಲಿನ ಒಂದು 5 ಮಿನಿಟ್ಸ್ ಡ್ರೈವ್ ಅಷ್ಟೇ ನಮ್ಗೆ ಹಾಸ್ಪಿಟಲ್ಲು. ಸೊ ಹಾಗಾಗಿ ಏನು ಹರಿಬರಿ ಏನಿಲ್ಲ. ಆಮೇಲೆ ಡಾಕ್ಟ್ರು ಕೂಡ ಮಧ್ಯಾಹ್ನ 3 ಗಂಟೆವರೆಗೂ ಇರ್ತಾರೆ. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ನಾನು ರೆಡಿಯಾಗಾಯಿತು. ಜಸ್ಟ್ ಲಿಪ್ ಬಾಮ್ ಹಾಕ್ಕೊಂಡಿದ್ದೀನಿ, ಫೇಸ್ ವಾಶ್ ಮಾಡಿದ್ದೀನಿ ಅಷ್ಟೇ. ಸೊ ಬನ್ನಿ, ಹಾಗಾದರೆ ಹೋಗುವ. ಬೇಗನೆ ಸೋಮು ಇವಾಗ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಅಯ್ಯೋ ಹತ್ತಿಲ್ಲ. ಓಕೆ ಗೈಸ್, ಬನ್ನಿ ಹೋಗೋಣ. ಪಾಪುಗೆ ಇದು 6th ವೀಕ್ ವ್ಯಾಕ್ಸಿನೇಷನ್ನು. ಎಕ್ಸಾಕ್ಟ್ಲಿ 30ನೇ ತಾರೀಕಿಗೆ ಬರೋದಕ್ಕೆ ಹೇಳಿದರು. ಪಾಪು ಹುಟ್ಟಿದ್ದು ಏಪ್ರಿಲ್ 11 ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ 30ನೇ ತಾರೀಕಿಗೆ ಮತ್ತು ಬರೋದಕ್ಕೆ ಹೇಳಿದರು 6th ವೀಕ್ ವ್ಯಾಕ್ಸಿನೇಷನ್ಗೆ. ನನಗಂತೂ ಸೋಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಸೋಮು ನೀವು ಒಳಗೆ ಹೋಗ್ರಿ, ನಾನು ಬರೋದಿಲ್ಲ, ನಂಗೆ ಇಷ್ಟ ಆಗಲ್ಲ ವ್ಯಾಕ್ಸಿನೇಷನ್ ಹಾಕೋದು ನೋಡೋಕ್ಕೆ. ಇಲ್ಲ ನನಗಂತೂ ಆಗದೆ. ಅವರು ನನಗಿಂತ ಟರ್ಬೋಕ್ ಈ ವಿಷಯದಲ್ಲಿ. ಇಲ್ಲ ನೀನು ಬಾ, ನೀನು ಇಟ್ಕೋ, ನನಗಾಗಲ್ಲ, ನಂಗೆ ನೋಡೋಕ್ಕಾಗಲ್ಲ ಅಂತಾರೆ. ಅಂದರೆ ಅದು ಯಾವ ಪೇರೆಂಟ್ಸಿಗೂ ಇಷ್ಟ ಆಗಲ್ಲ ಅಲ್ವಾ. ಇವಾಗ ಮಕ್ಕಳಿಗೆ ಇಂಜೆಕ್ಷನ್ ಕೊಡೋದೆಲ್ಲ ಯಾವ ಪೇರೆಂಟ್ಸ್ಗೂ ಅಷ್ಟು ಇಷ್ಟ ಆಗಲ್ಲ. ಸೊ ಆ ರೀತಿ ಬಂದ್ವಿ. ಅಲ್ಲೇ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ನನಗೆ ಸಿಗ್ತಾ ಇರ್ತಾರೆ. ನನ್ನ ಸಬ್ಸ್ಕ್ರೈಬರ್ಸ್ ಜೊತೆಗೂ ಮಾತಾಡಿಕೊಂಡು ಹಂಗೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದ್ವಿ. ಅಲ್ಲಿ ನೋಡಿದ್ರೆ ಮೇಲ್ಗಡೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಬಂದಿದ್ರು, ಸಿಕ್ಕಿರೋ ಮಾತಾಡ್ಸ್ತಾ ನಂದು ವ್ಯಾಕ್ಸಿನೇಷನ್ ಪಾಪುದು ಬುಕ್ಕೆ ಅಲ್ಲೇ ಬಿಟ್ಬಿಟ್ಟು, ಆ ಸೋಫಾ ಮೇಲೆ ಬಿಟ್ಬಿಟ್ಟು ಕೆಳಗೆಲ್ಲ ಬಂದು ಹುಡುಕಿ ಸಾಕಾಯಿತು. ಆಮೇಲೆ ನೋಡಿದ್ರೆ ಅಲ್ಲೇ ಸೀಟ್ ಹತ್ರನೇ ಇತ್ತು. ಆಮೇಲೆ ಅಲ್ಲಿಂದ ಸೀದಾ ತೊಗೊಂಬಂದು ತೋರಿಸ್ಬಿಟ್ಟು ವ್ಯಾಕ್ಸಿನೇಷನ್ ಕಂಪ್ಲೀಟ್ ಮಾಡಿದ್ವಿ. ನಾವು ಪಾಪುಗೆ ಕೊಡಿಸಿರೋದು ಪೇನ್ಲೆಸ್ ವ್ಯಾಕ್ಸಿನೇಷನ್ನು. ಒಂದು ಸ್ವಲ್ಪನೂ ಜ್ವರ ಬರಲ್ಲ, ಒಂದು ಸ್ವಲ್ಪನೂ ಪೇಯ್ನ್ ಅಂತ ಒದ್ದಾಡಲ್ಲ ಮಗು. ನೈಟೆಲ್ಲ ಆರಾಮಾಗಿ ಮಲ್ಕೊಳ್ಳುತ್ತೆ. ಆ ರೀತಿ ಪೇನ್ಲೆಸ್ ವ್ಯಾಕ್ಸಿನೇಷನ್ ವರ್ಕ್ ಆಗುತ್ತೆ. ಇನ್ಫ್ಯಾಕ್ಟ್ ಡಾಕ್ಟರೇ ನಮಗೆ ಹೇಳಿದ್ರು ತುಂಬ ಅಡ್ವಾಂಟೇಜ್ ಇದೆ ಇದರಿಂದ, ಮಗು ತುಂಬ ಆರಾಮಾಗಿರುತ್ತೆ ಅಂತ ಹೇಳಿಬಿಟ್ಟು. ಇದರಲ್ಲಿ ನಿಮಗೆ ನಾನು ಒಂದು ಎಕ್ಸ್ಪ್ಲೈನ್ ಮಾಡಬೇಕು, ಲಾಸ್ಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ, ನೀವು ನೋಡಿ ಅದನ್ನು. ಇದು ನೋಡಿ, ಇದಿಷ್ಟು ತ್ರಿಷಾ ಅವ್ರ ಮನೆಯಿಂದ ಕೊಟ್ಟು ಕಳಿಸಿರೋದು. ನಾವು ಮೊನ್ನೆ ಹೋಗಿದ್ವಲ್ಲ, ಆವಾಗ ಅವ್ರ ಮರದಲ್ಲಿ ತುಂಬ ಇತ್ತು, ಕೀಳಕ್ಕಾಗ್ತಿರ್ಲಿಲ್ಲ. ಅವ್ರ ಮನೇಲಿ ಇದ್ದಿದ್ದೊಬ್ರಿಗೆ ಹೇಳಿ, ಅವ್ರ ಗಾರ್ಡನ್ನು ನೋಡ್ಕೋತಾರಲ್ಲ ಅವ್ರಿಗೆ ಹೇಳಿ ಅದನ್ನು ಇಷ್ಟೊಂದು ತೆಗೆದು ಕೊಟ್ಟರು. ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ. ನೇರಳೆಹಣ್ಣು ಸೀಸನ್ ಬಂದರೆ ನನಗೆ ತುಂಬ ಇಷ್ಟ. ಕೆಲವೊಂದು ಹಣ್ಣಾಗಿದೆ, ಕೆಲವೊಂದು ಕಾಯಿ ಇದೆ. ಇನ್ನು ಹಣ್ಣಾಗಿರೋದು ತಿನ್ಕೋಬೇಕು. ಜಾಮೂನ್ ಇಷ್ಟು ಕೊಟ್ಟು ಕಳಿಸಿದ್ದಾರೆ. ಮತ್ತಿದೆಲ್ಲ ಮ್ಯಾಂಗೋ ಎಲ್ಲ ಕೊಟ್ಟಿದ್ದಾರೆ, ಸಿಕ್ಕಾಬಟ್ಟೆ. ಅದನ್ನು ಕೊಟ್ಟು ಕಳಿಸಿದ್ರು. ಅದು ಅವ್ರ ಗಿಡದಲ್ಲೇ ಬೆಳೆದಿದ್ದು. ನೋಡಿ, ಇಲ್ಲೂ ಒಂದು ಸ್ವಲ್ಪ ಇದೆ, ತಿನ್ನೋಣ ಅಂತ ತೊಗೊಂಡಿದ್ದು. ಸೊ ಗೈಸ್, ಮನೆಗೆ ಬಂದಾಯಿತು. ಪಾಪ ಮಲ್ಕೊಂಡಿದ್ದಾಳೆ. ಪಾಪತಿ ತುಂಬ ಹತ್ಬಿಟ್ಲು. ನಂಗೊಂಥರ ಹೆಂಗಾಗ್ತಿತ್ತು ಅಂದರೆ ನನ್ನ ಕಣ್ಣಲ್ಲೇ ನೀರು ತುಂಬ್ಕೊಂಡ್ಬಿಡ್ತು. ಅಷ್ಟು ನಂಗೊಂಥರ ಅನ್ನಿಸ್ತಿತ್ತು. ಅಂದರೆ ತುಂಬ ಒಂಥರ ಉಸಿರು ಕಟ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲ. ಮುಖ ಎಲ್ಲ ಫುಲ್ ಕೆಂಪುಗ ಟೊಮೆಟೊ ಹಣ್ಣು ಹಾಕ್ಬಿಟ್ಲು. ಕಡೆ ಎನಿವೇಸ್ ಮಾಡಿಸ್ಲೇಬೇಕಲ್ವ, ತುಂಬ ಇಂಪಾರ್ಟೆಂಟು. ಹಾಗಾಗಿ ವ್ಯಾಕ್ಸಿನ್ ಮಾಡಿಸ್ಕೊಂಡು ಬಂದ್ವಿ. ಇವಾಗ ಅದೇನೋ ಕೊಟ್ಟಿರ್ತಾರೆ ಅವ್ರಿಗೆ, ಬಾಯಿಗೆ ಡ್ರಾಪ್ಸ್ ಏನೋ ಕೊಟ್ಟಿದ್ರಲ್ವ. ಸೊ ತುಂಬ ನಿದ್ದೆ ಬರುತ್ತೆ ಅದು ಕೊಟ್ಟಮೇಲೆ. ಅಲ್ಲೇ ಮಲಗಿಬಿಟ್ಲವಳು. 1-2 ಸೆಕೆಂಡ್ಗೆ ಅಲ್ಲೇ ಮಲಗಿಬಿಟ್ಲು. ಹಾಗೆ ಎತ್ಕೊಂಡು ಮನೆಗೆ ಬಂದಿರೋದು. ಇದಾಗಿದೆ ಟೈಮು. ನಾನು ಜಸ್ಟ್ ಮಿಲ್ಕ್ನ ಪಂಪ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಎದ್ದಿದ ತಕ್ಷಣ ಅದರಲ್ಲಿ ಕೊಡ್ತೀನಿ. ಸೊ ಎಸ್, ಎತ್ತಿನ ಡೇ ಆಯಿತು.
ಮುಗೀತು, ವ್ಯಾಕ್ಸಿನೇಷನ್ ಆಯಿತು. ಇನ್ನು ನೆಕ್ಸ್ಟ್ ಇನ್ನೊಂದು ಮಂತ್ ಬಿಟ್ಟು ಮತ್ತೆ ಹೋಗ್ಬೇಕಾಗತ್ತೆ. ಸುಸ್ತಾಗ್ತಿದೆ, ಸ್ವಲ್ಪ ಹೊತ್ತು ಮಲ್ಕೊಂಬಿಡ್ತೀನಿ. ಪಕ್ಕದಲ್ಲಿ ಮಾರ್ನಿಗೆ ಇಲ್ಲ ಅಂದ್ರೆ ಹುಡ್ಕಾಡಂಗಾಗತ್ತಂತೆ. ನೀವು ಇಲ್ಲಿ ಪಾಪು ಅಂತ. ಹೌದು, ಅವ್ರು ತುಂಬಾ ಹಂಗೆ ಆಗುತ್ತಾ ಅಂತದ್ದು. ಅಲ್ಲ, ಅವರು ಇದ್ ಮಾಡ್ತಾರೆ, ಕನ್ವರ್ಸ್ತಾರೆ ಇವಳು ಪಕ್ಕದಲ್ಲಿ ಮಲಗಿಲ್ಲ ಅಂದ್ರೆ. ಅದು ಒಂದಿನ ನಿಮ್ಗೂ ಹಂಗೆ ಆಗುತ್ತಾ ಅಂತ ಅವ್ರು ಬೆಳಗ್ಗೆ ನನಗೂ ಹಂಗೆ ಇವತ್ತು ರಾತ್ರಿ ಕೂತಿರ್ತಾರೆ. ಅವ್ರು ಅದಕ್ಕೆ ಮೊನ್ನೆ ಬಂದು ಪಾಪನ್ ಕರ್ಕೊಂಬರ್ತೀನಿ ಅಂತ ಅವರೇ ಬಂದು ಕರ್ಕೊಂಬಂದಿದ್ದು. ಅಮ್ಮ ಇದು ನಂಗೆ ವಿಡಿಯೋ ಮಾಡೋ ಅಮ್ಮ. ಹಂಗೆ ಕಾಣಿಸ್ತಿದ್ದೀನ ನಾನು? ಬಂಗಾರಿಗೆ ಮಾಡುತ್ತೆ ವಿಡಿಯೋ. ಅದನ್ನ ಕೈ ಇಟ್ಕೊಬೇಡ. ಹಂಗೆ ಮಾಡಿ ನೋಡು. ಅವರು ಕನ್ವರ್ಸ್ತಾರೆ ನಿದ್ದೆಲಿ ಅಲ್ಲ ಬಂಗಾರಿ? ಪಕ್ಕ ಇಲ್ಲ ಅಂದ್ರೆ ಕನ್ವರ್ಸುತ್ತೆ. ಕುತ್ಕಟ್ಟು 2 ಚಕಂಡ್ ನೀರು ಕುಡಿದ್ಬಿಟ್ಟು 2 ಚಕ ಕುತ್ಕೊತೀನಿ ಅಂತ ಅವಳಿಗೆ ಎಷ್ಟೊಂದಿದೆ, ಏನೇನೋ ಇದೆ ಬಂಗಾರಿ. ಹೌದು ಚಿನ್ನ, ಇದು ನೋಡು ಮೋತಿಚೂರು. ಏನಪ್ಪ? ವೆಲ್ಕಮ್ ಪಾಪು. ನೋಡಿ ಮೋತಿಚೂರು ಸ್ವೀಟು. ವಾವ್, ಇದು ಆಮೇಲೆ ತಿನ್ನೋ. ನೋಡೋಣ ಇರು ಏನೇನಿದೆ ಅಂತ ನೋಡೋಣ. ಓಪನ್ ಮಾಡ್ತೀನಿ, ಕೊಡುಕಂದ. ಆ್ಯಂಡ್ ತುಂಬ ಜನ ನನ್ನ ಫುಡ್ ರೋಟೀನ್ ಬಗ್ಗೆನೂ ಕೇಳ್ತಾ ಇರ್ತೀರಾ. ನಮ್ಮನೇಲಿ ಏನು ಗೊತ್ತಾ, ಈ ಫುಡ್ ರೋಟೀನ್ ಎಲ್ಲ ಏನೋ ತೋರಿಸ್ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ನಾನೇನೋ ಹಾಕೋದಕ್ಕೆ ಹೋಗಲ್ಲ ಜಾಸ್ತಿ ಅದ್ರ ಬಗ್ಗೆ. ಬಟ್ ನಾನು ಎಲ್ಲನೂ ನಾರ್ಮಲಾಗಿ ತಿಂತಾಯಿದ್ದೀನಿ, ನೋ ಪರ್ಟಿಕ್ಯುಲರ್. ಕೆಲವೊಂದಷ್ಟೇ ಬಾಣತಿ ಊಟ ಕೊಡಬೇಕಲ್ಲ ಅಂಥದ್ದೆಲ್ಲ ಕೊಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಉಚ್ಚಲ್ ಚಟ್ನಿ, ಮೆಂತ್ಯ ಮುದ್ದೆ, ಮತ್ತು ಮಟನ್ನು, ಚಿಕನ್ನು ಆ ಥರದ್ದೇ ಇರುತ್ತೆ. ಸೊ ಆಲ್ಮೋಸ್ಟ್ ನಾನ್ ವೆಜ್ಜೇ ಜಾಸ್ತಿ ಇರುತ್ತೆ, ಆಯಿತಾ. ಸೊ ನನ್ನ ಹೆಲ್ತಿಗೆ, ನನ್ನದು ಬಾಡಿಯಲ್ಲಿ ಏನು ಸೊಂಟಕ್ಕೆ, ಬೆನ್ನಿಗೆ, ಅದಕ್ಕೆಲ್ಲ ಶಕ್ತಿ ಬೇಕೋ ಅಂಥ ಫುಡ್ಗಳು. ಅದ್ರ ಜೊತೆಗೆ ನನಗೆ ಏನೇನು ಇಷ್ಟ ನಾನು ಎಲ್ಲದೂ ತಿಂತಾಯಿದ್ದೀನಿ ಗೈಸ್. ಅದು ಇದು ಅಂತ ಪರ್ಟಿಕ್ಯುಲರ್ ಏನಿಲ್ಲ. ಇವಾಗ ಎಲ್ಲದೂ ತಿಂತಾಯಿದ್ದೀನಿ, ಇನ್ಕ್ಲೂಡಿಂಗ್ ಸ್ವೀಟ್ಸು ಎಲ್ಲ, ಸ್ನ್ಯಾಕ್ಸಿಂದ ಹಿಡಿದು ಪ್ರತಿಯೊಂದೂ ನಾನು ತಿಂತಾಯಿದ್ದೀನಿ. ಬಿಕಾಸ್ ನನಗೆ ತುಂಬ ಹಂಗ್ರಿ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತಾಯಿದೆ. ಮಿಲ್ಕ್ ಫೀಡ್ ಮಾಡೋದಕ್ಕೋ ಏನಕ್ಕೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ತುಂಬ ಅಂದರೆ ತುಂಬ ಹಶ್ವಾಗ್ತಾ ಇರುತ್ತೆ ಎಲ್ಲ ಟೈಮಲ್ಲೂ. ನನಗೆ ಸುಮ್ಮನೆ ಇರೋಕ್ಕಾಗ್ತಾಯಿಲ್ಲ. ಸಂಜೆ ಆದರೆ ಏನಾದ್ರು ಬೇಕು. ಆಲ್ಮೋಸ್ಟ್ ನನ್ನ ಹಸ್ಬೆಂಡ್ ಕೊಡ್ತಾರೋ ದುಡ್ಡಲ್ಲಿ ಹಾಫ್ ಆಫ್ ದ ಮನಿ ನಾನು ಬರೀ ತಿನ್ನೋದಕ್ಕೆ ಸ್ಪೆಂಡ್ ಮಾಡ್ತಾಯಿದ್ದೀನಿ ಫಾರ್ ಪಾಸ್ಟ್ 2 ಮಂತ್ಸಿಂದ ಅಂತ ಹೇಳ್ಬೋದು. ಆ ರೀತಿ. ಆಮೇಲೆ ಈಗ ಒಂದು 3-4 ಡೇಸಿಂದ ನಾನು ವಾಕ್ ಮಾಡೋದಕ್ಕೂ ಸ್ಟಾರ್ಟ್ ಮಾಡಿದ್ದೀನಿ ಆಚೆ ಹೋಗ್ಬಿಟ್ಟು. ಬಿಕಾಸ್ ರೂಮಲ್ಲೇ ಇದ್ದು ಫುಲ್ಲು ನನ್ನ ತಲೆ ಇನ್ನೇನು ನನ್ನ ಮೆಂಟ್ಲಾಗೋದೊಂದು ಬಾಕಿ, ನನಗೆ ಆ ಥರ ಆಗೋಗ್ತಾಯಿತ್ತು ನನ್ನ ಫೀಲು. ರೂಮಲ್ಲೇ ಇದು ಕೈ ಕಾಲೆಲ್ಲ ಹಿಡ್ಕೊಂಡಂಗೆ ಆಗ್ತಾಯಿದೆ ಒಂಥರ. ಅಂದರೆ ಎವ್ರಿ ಟೈಮ್ ನಾನು ಇಲ್ಲೇ ಇದ್ದು ಒಂಥರ ಮನಸ್ಸು ನನಗೆ ಸರಿ ಹೋಗ್ತಾ ಇರಲಿಲ್ಲ. ಹಾಗಾಗಿ ವಾಕ್ ಹೋಗೋಣ ಅಂತ ಹೇಳಿಬಿಟ್ಟು, ಈಗ ಹೆಂಗಿದ್ರು 2 ಮಂತ್ಸ್ ಆಯ್ತಲ್ಲ, ಹೋಗೋಣ ಅಂತ ಹೇಳಿ ನಾನು ನನ್ನ ಪಾಪು ಇಬ್ಬರು ಆಚೆ ಹೋದ್ವಿ ವಾಕಿಂಗಿಗೆ. ಸ್ವಲ್ಪ ಸಂಜೆ ಬಿಸಿಲೆಲ್ಲ ಒಂಚೂರು ಕಮ್ಮಿ ಆಗಿರುತ್ತಲ್ಲ, ಆ ಟೈಮಲ್ಲಿ ಮನೆ ಮುಂದೆನೇ ಹಿಂಗೆ ಓಡಾಡ್ಬಿಟ್ಟು ಸುಮ್ಮನೆ ರೆಸ್ಟ್ ಮಾಡ್ತೀನಿ ಅಷ್ಟೇ ಸ್ವಲ್ಪ ಹೊತ್ತು. ಅದು ನನಗೆ ಆಗಲ್ಲ, ಯಾಕಂದರೆ ಯಾವಾಗಲೂ ನಾವು ಆಚೆಗಡೆ ಎಲ್ಲ ಓಡಾಡಿ ಸುತ್ತಾಡಿ ಎಲ್ಲ ಅಭ್ಯಾಸ ಆದವರಿಗೆ ಮನೇಲಿ ಒಂದೇ ಸರಿ ಲಾಕ್ ಆಗಿಬಿಡೋದು ಕಷ್ಟ. ಸತ್ಯಾ? ಯಾಕೆ ಗಾಜು ಚುಚ್ಚುತ್ತಾ? ಬೂಟ್ ಹಾಕೊಳ್ಳೋದು ಕಲ್ತ್ಬಿಟ್ಟ ನೀನು? ಹೌದು, ಚಪ್ಪಲಿ ಎಲ್ಲ ಸೀಯಕ್ಕವಂತ. ನಾನು ನನ್ನ ಮಗಳು ವಾಕಿಂಗ್ ಹೋಗ್ತಾ ಇದ್ದೀವಲ್ಲ ಬಂಗಾರಿ? ಎಲ್ಲ ಹೋಗ್ತಾ ಇದ್ದೀವಿ? ವಾಕಿಂಗ್ ಹೋಗ್ತಾ ಇದ್ದೀವಾ? ಓಕೆ. ಡಾಕ್ಟರ್ ಪಾಪು ವೆಯ್ಟ್ ಗೇನ್ ಬಗ್ಗೆನೂ ತುಂಬ ಒಳ್ಳೆಯ ಒಪಿನಿಯನ್ನ ಕೊಟ್ಟರು. ತುಂಬ ಚೆನ್ನಾಗಿ ಫೀಡ್ ಮಾಡಿದ್ದೀರಾ,
ತುಂಬ ಅವಳು ಬರ್ತ್ ವೆಯ್ಟ್ ತುಂಬ ಅಂಡರ್ ವೆಯ್ಟಲ್ಲಿದ್ಲು ಗೈಸ್. ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಅಂಡರ್ ವೆಯ್ಟಲ್ಲಿದ್ಲು. 1.5 ಮಂತಲ್ಲಿ 1.5 kg ಇನ್ಕ್ರೀಸ್ ಆಗಿದ್ದಾಳೆ, ವಿಚ್ ಈಸ್ ವೆರಿ ವೆರಿ ಗುಡ್ ಅಂತ ಹೇಳಿದ್ರು ಡಾಕ್ಟರು. 6 ವೀಕಿಗೆ ನಾನು ಹೇಳ್ತಾ ಇರೋದು, 6 ವೀಕಿಗೆ 1.5 kilos ಜಾಸ್ತಿ ಆಗಿದ್ದಾಳೆ ಅಂತ ಹೇಳಿದ್ರು. ಅವಳು ಬರ್ತ್ ವೆಯ್ಟ್ ತುಂಬ ಜನ ಕೇಳ್ತಾ ಇದ್ರಿ. ಬರ್ತ್ ವೆಯ್ಟು ನಾನು ಹೇಳ್ದಂಗೆ ತುಂಬ ಕಡಿಮೆ ಇದ್ಲು, 2.3 kg ಅಷ್ಟೇ ಅವಳು ಹುಟ್ಟುವಾಗ. ಅದಾದಮೇಲೆ ಈಗ 1.5 kg ಜಾಸ್ತಿ ಆಗಿದ್ದಾಳೆ. ಶಿ ಈಸ್ 4 kg ನಾವು. ಸೂಪರಾಗೆ ವೆಯ್ಟ್ ಗೇನ್ ಆಗಿದ್ಲು. ಚೆನ್ನಾಗೆ ಡಾಕ್ಟರನ್ನು ಕೂಡ ಹೀಗೆ ಫೀಡ್ ಮಾಡಿ ಫಾರ್ಮುಲಾ ಏನು ಕೊಡಬೇಡಿ ಅಂತ ಹೇಳಿದ್ರು. ಫಾರ್ಮುಲಾ ನಾನು ಏನು ಕೊಡ್ತಾ ಇಲ್ಲ, ನನ್ನ ಮಿಲ್ಕೆ ಅವಳಿಗೆ ಸಾಕಾಗ್ತಾ ಇದೆ ಸದ್ಯಕ್ಕೆ. ಇವಾಗ ಫಾರ್ಮುಲಾ ಒಂದು 3-4 ಮಂತ್ಸ್ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ನನಗೂ ಏನಂತ ಹೇಳಿದ್ರೆ, ನಾನು ಯೂಶ್ವಲಿ ಸ್ಟಾರ್ಟ್ ಮಾಡ್ತೀನಿ. ನಾನು ಇವಾಗೆಲ್ಲರೂ ಆಚೆ ಹೋದಾಗ ಎಮರ್ಜೆನ್ಸಿ ಅಂಥ ಟೈಮಲ್ಲೆಲ್ಲ ಅಮ್ಮ ಇದ್ದರೆ ಅಮ್ಮ ಏನಾದ್ರು ಟೇಕ್ ಕೇರ್ ಮಾಡ್ಬೋದು ಅನ್ನೋ ರೀಸನಿಗೆ ಅಷ್ಟೇ. ಹಾಯ್ ಗಾಯ್ಸ್, ಸೊ ನಿಮಗೆ ನಾನಿವತ್ತು ನನ್ನ ಒಂದು ವ್ಯಾಕ್ಸಿನೇಷನ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಜನ ಕೇಳ್ತಾ ಇರ್ತೀರಾ, ನೀವು ಯಾವ ಹಾಸ್ಪಿಟ್ಲಲ್ಲಿ ವ್ಯಾಕ್ಸಿನೇಷನ್ ಹಾಕ್ಸಿರೋದು, ಏನು ಕತೆ, ಅದ್ರ ಪ್ರೈಸ್ ಎಷ್ಟಾಗುತ್ತೆ ಏನು ಅಂತ ತುಂಬ ಜನ ನನಗೆ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿನೂ ಕೇಳ್ತಾ ಇರ್ತೀರ. ಆಲ್ಸೋ ನಾನು ವೀಡಿಯೋಗಳು ಹಾಕಿದಾಗ ತಕ್ಷಣ ವೀಡಿಯೋಗೂ ತುಂಬ ಆ ಥರ ಕಾಮೆಂಟ್ಸ್ಗಳು ಬಂದಿತ್ತು. ಒಂದು ಡೀಟೇಲಾಗಿ ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು. ದಿಸ್ ಇಸ್ ನಾಟ್ ಅಬೌಟ್ ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ಪ್ರೈವೇಟ್ ಹಾಸ್ಪಿಟಲ್ ವ್ಯಾಕ್ಸಿನೇಷನ್, ಆ ಥರ ನಾನೇನು ಡಿಫ್ರೆನ್ಷಿಯೇಟ್ ಮಾಡ್ತಿಲ್ಲ. ನಿಮಗೆ ಎಲ್ಲಿ ಕಂಫರ್ಟಬಲ್, ಎಲ್ಲಿ ನಿಮಗೆ ಅನುಕೂಲ ಆಗುತ್ತೆ ನೀವು ಅಲ್ಲಿ ಹೋಗಿ ವ್ಯಾಕ್ಸಿನೇಷನ್ನ ಹಾಕ್ಸ್ಕೊಳ್ಬೋದು, ಓಕೆನಾ. ಸೊ ನಾನು ಹೇಳ್ತಾರೆ ನಮ್ಮ ಪಾಪುಗೆ ನಾವು ಏನು ಹಾಕ್ಸಿದ್ದೀವಿ, ನಮ್ಮ ಡಾಕ್ಟರ್ ಏನು ಹೇಳಿದ್ದಾರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಏನಂದರೆ ನಮ್ಮ ಪಾಪುಗೆ ನಾವು ಇವಾಗ ಹಾಕ್ಸಿರೋದು ಪೇನ್ಲೆಸ್ ವ್ಯಾಕ್ಸಿನೇಷನ್ನು. ಅದಕ್ಕೆ ಪ್ಯಾಕೇಜ್ ಬಂದು 27,000 ನಮ್ಮ ಡಾಕ್ಟರ್ ಹತ್ರ, ಪರ್ಟಿಕ್ಯುಲರ್ ಡಾಕ್ಟರ್ ಹತ್ರ. ಯಾಕೆಂದರೆ ಒಂದೊಂದು ಡಾಕ್ಟರ್ ಒಂದೊಂದು ಥರ ಪ್ಯಾಕೇಜ್ನ ಹೇಳ್ತಾರೆ. ನಮ್ಮ ತಕ್ಷವಿಗೆ ಅರೌಂಡ್ 23,000 ನಾವು ಪೇ ಮಾಡಿದ್ವಿ ಅವಾಗ ಅವಳದಲ್ಲಿ. ಸೊ ಈಗ ಈ ಪಾಪುದು 27,000 ಒಂದೇ ಪ್ಯಾಕೇಜ್ ಅವ್ರ ಹತ್ರ ಇರೋದು. ನೀಲೇಶ್ ಡಾಕ್ಟರ್ ನಾವು ತೋರಿಸ್ತಾ ಇರೋದು ಅವಳಿಗೆ. ಸೊ ಏನಂತ ಹೇಳಿದ್ರೆ ಇದರಲ್ಲಿ ತುಂಬ ಅಡ್ವಾಂಟೇಜ್ ಇದೆ ಅಂತಲೇ ಹೇಳಿದ್ರು. ನಾನು ಸಾಕಷ್ಟು ಕಾಮೆಂಟ್ ಸೆಕ್ಷನಲ್ಲಿ ನೋಡಿದ್ದೀನಿ. ಅಂದರೆ ಮಕ್ಕಳಿಗೆ ಜ್ವರ ಬರಬೇಕು, ವ್ಯಾಕ್ಸಿನೇಷನ್ ಹಾಕಿದಾಗ ಜ್ವರ ಬರಬೇಕು. ಐ ಡೋಂಟ್ ನೋ ಯಾವ ಡಾಕ್ಟರ್ಸ್ ಆ ಥರ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ಯೂಶ್ವಲಿ ಡಾಕ್ಟರ್ಸ್ ಏನು ಹೇಳ್ತಾರೆ ಅಂದರೆ, ನಾವು ಹೋದಾಗ ಪ್ಯಾರಾಸಿಟಮಲ್ನ ಬರೆದು ಅವರೇ ಕೊಡ್ತಾರೆ. ಬಿಕಾಸ್ ಜ್ವರ ಬರ್ಬೋದು ನಿಮಗೆ ಪಾಪುಗೆ, ರಾತ್ರಿ ಇದನ್ನು ಹಾಕ್ಬಿಡಿ ಅಂತ. ಸೊ ಯಾವ ಡಾಕ್ಟರ್ಸ್ ಆ ರೀತಿ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಕಾಮೆಂಟ್ ಸೆಕ್ಷನಲ್ಲಿ ಅವರೇ ಹೋಗಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿರೋ ಥರ, ಅಂದರೆ ಬೇರೆಯವ್ರ ವೀಡಿಯೋದಲ್ಲಿ ನಾನು ನೋಡಿರೋದು, ಅಂದರೆ ಈ ರೀಲಲ್ಲೆಲ್ಲ ಹಾಕ್ತಾ ಇರ್ತಾರಲ್ಲ ಎಷ್ಟೊಂದು ಜನ, ಅದರಲ್ಲೆಲ್ಲ ಕಾಮೆಂಟ್ ಓಪನ್ ಮಾಡಿ ನೋಡಿದ್ರೆ ಬರೀ ಕಾಮೆಂಟ್ ಸೆಕ್ಷನಲ್ಲಿ ಜ್ವರ ಬಂದರೆ ಒಳ್ಳೆಯದು ಮಕ್ಕಳಿಗೆ, ಜ್ವರ ಬಂದರೆ ಹ್ಯೂಮಿನಿಟಿ ಪವರ್ ಆಟೋಮೆಟಿಕಲಿ ಬೂಸ್ಟ್ ಆಗುತ್ತೆ, ಹಾಗೆ ಹಿಂಗೆ ಅಂತ ಒಂದಿಷ್ಟು ಕಾಮೆಂಟ್ಗಳಾಯ್ತಾ. ಬಟ್ ನಮ್ಮ ಡಾಕ್ಟರ್ ನಮಗೇನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಸೊ ಪೇನ್ಲೆಸ್ ವ್ಯಾಕ್ಸಿನೇಷನ್ ಇಸ್ ಅನ್ ಅಡ್ವಾಂಟೇಜ್ ಫಾರ್ ದಿ ಕಿಡ್, ಆಯಿತಾ. ಅಂದರೆ ಪಾಪುಗೆ ಅದು ತುಂಬ ಅಡ್ವಾಂಟೇಜ್ ಇರುತ್ತೆ. ಬಿಕಾಸ್ ನ್ಯೂ ಬಾರ್ನ್ ಬೇಬಿಯಲ್ಲಿ ಅಷ್ಟೊಂದು ಹ್ಯೂಮಿನ್ ಪವರ್ ಇರೋದಿಲ್ಲ. ಅಂದರೆ ಅವ್ರಿಗೆ ಜ್ವರ ಬಂದು ಅದನ್ನು ತಡ್ಕೊಂಡು ಅದನ್ನು ಮತ್ತೆ ಕಮ್ಬ್ಯಾಕ್ ಮಾಡೋದಕ್ಕೆ ಅಷ್ಟೊಂದು ಪವರ್ ನ್ಯೂ ಬಾರ್ನ್ ಬೇಬಿಲಿ ಇರಲ್ಲ. ಜ್ವರ ಬರಲಿ ಅಂತ ಹೇಳ್ತಾರೆ ಯಾವಾಗ ಗೊತ್ತಾ, ಅವ್ರು ಸ್ಕೂಲ್ಗೆ ಹೋಗಿ ಸ್ಟಾರ್ಟ್ ಆಗ್ತಾರೆ ನೋಡಿ, ಅದು ಯೂಶ್ವಲ್ 5-6 ಸರಿ ವರ್ಷದಲ್ಲಿ 5-6 ಸರಿ ಜ್ವರ, ಕೆಮ್ಮು, ಶೀತ, ನೆಗಡಿ ಇದೆಲ್ಲ ಬರುತ್ತೆ. ಆ್ಯಂಡ್ ಅದೆಲ್ಲ ಆಟೋಮೆಟಿಕ್ಕಾಗೆ ಒಂದು ಸ್ವಲ್ಪ ದಿನ ಇರುತ್ತೆ ಹೋಗುತ್ತೆ ಆ ರೀತಿ. ಅದು ಆವಾಗ ಹೇಳೋದು, 1-2-3 ವರ್ಷ ಆದಮೇಲೆ ಹೇಳ್ತಾರೆ. ನ್ಯೂ ಬಾರ್ನ್ ಬೇಬಿಯಲ್ಲಿ ಯಾರೂ ಕೂಡ, ಯಾವ ಡಾಕ್ಟರ್ಸು ಕೂಡ ಇಂಜೆಕ್ಷನ್ ತೊಗೊಂಡು ಹೋದ್ಮೇಲೆ ಜ್ವರ ಬಂದರೆ ಬರಲಿ ಬಿಡಿ ಅಂತ ಯಾರೂ ಹೇಳಲ್ಲ. ಎಲ್ಲ ಡಾಕ್ಟರ್ಸನ್ನು ಕೂಡ ಇದನ್ನು ಏನದು ಪ್ಯಾರಾಸಿಟಮಲ್ ಆಗಲಿ ಅಥವಾ ಜ್ವರ ಬರದೇ ಇರೋ ಥರ ಏನಾದ್ರು ಒಂದು ಮೆಡಿಸಿನ್ನ ಕೊಟ್ಬಿಟ್ಟು ಹೋಗಿರ್ತಾರೆ, ಆಯಿತಾ. ಇಲ್ಲ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಬಂದೆ, ಒಂದು 2 minutes. ಟ್ರೇ ಕೆಳಗಡೆನೇ ಇದೆ. ಸೊ ಆ ರೀತಿ ನಂಗೆ ಕಾಮೆಂಟ್ ನೋಡಿದಾಗ ನಿಜವಾಗ್ಲೂ ಐ ಫೀಲ್ ಸ್ಯಾಡ್. ಏನಕ್ಕೆಂದರೆ ನ್ಯೂ ಬಾರ್ನ್ ಬೇಬಿಗೆ ಜ್ವರ ಬರಲಿ ಅಂತ ಯಾವ ಡಾಕ್ಟರ್ಸ್ ಹಂಗೆ ಹೇಳಿರ್ತಾರೆ ಅಂತ ನನಗನ್ಸುತ್ತೆ. ಗೌರ್ಮೆಂಟ್ ಹಾಸ್ಪಿಟ್ಲ್ ಡಾಕ್ಟರ್ಸ್ಗಳು ಆ ರೀತಿ ಹೇಳಿದ್ರೆ ಅವ್ರು ತಪ್ಪಿರಬೇಕು, ಇಲ್ಲ ಪ್ರೈವೇಟಲ್ಲಿ ಈ ರೀತಿ ಮೆಡಿಸಿನ್ಸ್ ಕೊಡುವಾಗ ಇವ್ರು ತಪ್ಪಿರಬೇಕು. ಯಾರ್ದು ಮಿಸ್ಟೇಕ್ ಅಂತ ನೀವು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ನ್ಯೂ ಬಾರ್ನ್ ಬೇಬಿಯಲ್ಲಿ ಜ್ವರ ಬರಲೇಬಾರ್ದು ನನ್ನನ್ನು ಕೇಳೋದಾದರೆ, ಅಥವಾ ನಾನು ನೋಡಿರೋ ಅಂಥ ಕೆಲವೊಂದು ಕೇಸಸ್ಗಳು ಹೆಂಗೆ ಅಂತ ಹೇಳಿದರೆ, ಅಂದರೆ ನನಗೆ ತುಂಬ ಕ್ಯೂರಿಯಾಸಿಟಿ. ನಂಗೆ ಯಾರು ಒಂದು ಮಗು ಏನಾದರೂ ನಾನು ಒಂದು ಡಿಸಬಿಲಿಟಿ ನೋಡಿರ್ತೀನಿ ಎಲ್ಲೋ ಹೋದಾಗ, ಎಲ್ಲೋ ಒಂದು ಕಡೆ ನೋಡಿರ್ತೀವಲ್ವ, ನನಗೆ ಕ್ಯೂರಿಯಾಸಿಟಿ. ಆ ಪೇರೆಂಟ್ಸ್ ಹತ್ರ ನಾನು ಎನ್ಕ್ವೈರ್ ಮಾಡ್ತೀನಿ, ಏನಕ್ಕೆ ಹಿಂಗಾಯಿತು ನಿಮ್ಮ ಮಗುಗೆ, ಯಾಕೆ ಈ ಥರ ಆಗಿದೆ ಏನು ಅಂತ ಹೇಳಿಬಿಟ್ಟು ನಾನು ತುಂಬ ಅದನ್ನು ಎನ್ಕ್ವೈರ್ ಮಾಡ್ತೀನಿ, ಆಯಿತಾ. ಯಾರದೇ ಆಗಲಿ ಮಗು ಅಲ್ವಾ, ಒಂದು ಜೀವ, ಅದು ನಾನು ತಿಳ್ಕೊಳಕ್ಕೆ ತುಂಬ ಟ್ರೈ ಮಾಡ್ತೀನಿ. ಸೊ ನಾನು ನೋಡಿರೋ ಒಂದು 2 ಇನ್ಸಿಡೆಂಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಾನು ಒಂದು ಮಗುಗೆ
ಕೈ ಕಾಲು ಫುಲ್ಲು ಸ್ವಾಧೀನ ಇಲ್ಲ, ಏನು ಅಂದರೆ ಏನೂ ವರ್ಕ್ ಆಗಲ್ಲ. ಸೊ ಆ ಮಗು 2 ವರ್ಷದವರೆಗೂ ಆರಾಮಾಗೇ ಇತ್ತಂತೆ, ಚೆನ್ನಾಗೇ ಇತ್ತಂತೆ, ಏನೂ ಪ್ರಾಬ್ಲಮ್ ಇಲ್ಲ, ಹೆಲ್ದಿ ಬೇಬಿ ಆಯಿತಾ. ಸೊ ಒಂದು ಸರಿ ಜ್ವರ ಬಂದಿದೆ, ಜ್ವರ ಬಂದು ತುಂಬ ಅದು ನತ್ತಿಗೇರಿದೆ. ಅದನ್ನು ನೀವು ಕೇಳಿರ್ತೀರ, ಜ್ವರ ಬಂದರೆ ನತ್ತಿಗೇರುತ್ತೆ. ಆಮೇಲೆ ತುಂಬ ಓವರಾಗಿ ಜ್ವರ ಬಂದು ಏನಾಗಿದೆ, ನರ್ವ್ ಸಿಸ್ಟಮಲ್ಲಿ ಏನೋ ಬ್ಲಾಕೇಜ್ ಆಗಿದೆ, ಅಥವಾ ಆ ಬೇಬಿಗೆ ಏನೋ ನೆಕ್ಸ್ಟು ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ತೋರಿಸಿದಾಗ ನರ್ವ್ ಈ ಥರ ಮಿಸ್ಟೇಕ್ ಆಗಿದೆ, ಹಿಂಗೆ ಜ್ವರ ಹೈ ಫೀವರ್ ಆಗಿಬಿಟ್ಟು ಪಾಪುಗೆ ಈ ಥರ ಆಗಿದೆ ಅಂತ. ಸೊ ಹೂ ವಿಲ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? 2 ವರ್ಷದವರೆಗೂ ಚೆನ್ನಾಗಿದ್ದಿದ್ದು ಮಗುಗೆ ಸಡನ್ನಾಗಿ ಆ ರೀತಿ ಕೈ ಕಾಲು ಸ್ವಾಧೀನ ಏನೂ ಇದ್ದೀರಾ, ಮಾತು ಬರ್ದಿರಾ, ಬಾಡಿಯಲ್ಲಿರೋ ನರ್ವ್ ಯಾವುದು ಆ್ಯಕ್ಟಿವ್ ಇಲ್ದಿರಾ, ಹಾಗಾಗೋದಕ್ಕೆ ಏನು ಕಾರಣ? ಈ ಥರ ನಾನು ಒಂದು ಇನ್ಸಿಡೆಂಟ್ ಅಲ್ಲ, 2-3 ಇನ್ಸಿಡೆಂಟ್ ನಾನು ನೋಡಿದ್ದೀನಿ. ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. ಆ ಮಗು ಹತ್ತತ್ರ ಒಂದು 7ರಿಂದ 8 ವರ್ಷಕ್ಕಿಂತ ಜಾಸ್ತಿ ಏಜು ಆಯಿತಾ. ತುಂಬ ಅಂದರೆ ತುಂಬ ಲಕ್ಸುರಿ ಲ್ಯಾವಿಶ್ ರಿಚ್ ಪೀಪಲ್ ಮನೇಲಿ ನಾನು ಇದನ್ನು ನೋಡಿದ್ದು ಅಂತ ಹೇಳ್ಬೋದು. ನಿಜವಾಗ್ಲೂ ಅಷ್ಟು ರಿಚ್ ಆಗಿದ್ದಾರೆ ಅವರು. ಅವ್ರು ಏನು ಬೇಕಾದ್ರೆ ಟ್ರೀಟ್ಮೆಂಟ್ನ ಆ ಮಗುಗೆ ಅಫೋರ್ಡ್ ಮಾಡ್ಬೋದು, ಅಷ್ಟು ರಿಚ್ ಆಗಿದ್ದಾರೆ ಅವರು. ಅವ್ರ ಮನೆಗೆ ಹೋದಾಗ ನಾನು ಒಂದು ಬೇಬಿನ ನೋಡಿದೆ. ತುಂಬ ಉದ್ದ ಇದೆ ಮಗು, ಏಜ್ ಆಗಿಲ್ಲ ಜಾಸ್ತಿ, ತುಂಬ ಉದ್ದ ಇದೆ, ತುಂಬ ದಪ್ಪ ಇದೆ ಮಗು. ಸೊ ಆ ಮಗುಗೆ ಅವ್ರ ಪೇರೆಂಟ್ಸ್ ಹತ್ರ ಮಾತ್ರ ನಾನು ಕೇಳಿದಾಗ ಯಾಕೆ ಈ ಥರ ಆಯಿತು ಪಾಪುಗೆ ಅಂತ ಕೇಳಿದಾಗ ಅಗೇನ್ ಸೇಮ್ ರೀಸನ್, ಜ್ವರ ನತ್ತಿಗೇರಿ ಆ ರೀತಿ ಮಗುಗೆ ಚಿಕ್ಕ ವಯಸ್ಸಿಂದ ಈ ರೀತಿ ಆಗಿದೆ, ಏನೂ ಆ್ಯಕ್ಟಿವಿಟಿ ಇಲ್ಲ, ಏನೂ ಮಾತಾಡಲ್ಲ, ಏನೂ ಇದು ಮಾಡಲ್ಲ ಅಂತ ಕೇಳಿದಾಗ ದರ್ ಇಸ್ ನೋ ಅದರ್ ಮೇಜರ್ ರೀಸನ್ ಆಯಿತಾ. ಬೇರೆ ಏನೋ ಕಾಯಿಲೆ ಬಂದು ಹಾಗೆಲ್ಲ ಅಂದರೆ ಹೌದು ಇರ್ಬೋದೇನೋ, ಜೆನೆಟಿಕಲಿ ಏನೋ ಹುಟ್ಟುತ್ತಾನೆ ಹಾಗಾಗಿದೆ ಅಂತ. ಬಟ್ ಹುಟ್ಟಿದ ಮೇಲೆ ಈ ರೀತಿ ಮಗುನ ಆದಾಗ ಪೇರೆಂಟ್ಸಿಗೆ ಅದೆಷ್ಟು ಸಂಕಟ ನೋಡಿ ಅಲ್ವಾ. ಸೊ ಈ ರೀತಿ ನಾನ್ಸೆನ್ಸ್ ಕಾಮೆಂಟ್ಗಳನ್ನ ದಯವಿಟ್ಟು ಎಲ್ಲೂ ಯಾರಿಗೂ ಮಾಡೋದಕ್ಕೆ ಹೋಗಬೇಡಿ. ಜ್ವರ ಬರಬೇಕು, ವ್ಯಾಕ್ಸಿನೇಷನ್ ಆದಮೇಲೆ ಜ್ವರ ಬಂದರೆ ಒಳ್ಳೆಯದಂತೆ, ಜ್ವರ ಬಂದರೆ ಮತ್ತು ಅದು ಚೆನ್ನಾಗಿ ಬೂಸ್ಟ್ ಆಗುತ್ತಂತೆ, ಹ್ಯುಮಿನಿಟಿ ಬೂಸ್ಟ್ ಆಗುತ್ತಂತೆ. ಈ ರೀತಿ ನಾನ್ಸೆನ್ಸ್ ಕಾಮೆಂಟ್ಗಳನ್ನ ದಯವಿಟ್ಟು ಯಾರಿಗೂ ಮಾಡೋದಕ್ಕೆ ಹೋಗಬೇಡಿ. ಅದನ್ನು ತಿಳ್ಕೊಂಡು ಹಳ್ಳಿ ಹುಡುಗಿರಿರ್ತಾರೆ ಎಷ್ಟೊಂದು ಜನ, ಈಗ ನಾವೇನೋ ಎಲ್ಲ ಅಲ್ಲಿ ಇಲ್ಲಿ ನೋಡ್ತೀವಿ, ಎಲ್ಲ ಇದು ಮಾಡ್ತೀವಿ, ಹಳ್ಳೀಲಿ ಗೊತ್ತೇ ಆಗೋದಿಲ್ಲ. ನಾನೇ ನೋಡಿದ್ದೀನಿ, ನಮ್ಮೂರಲ್ಲಿ ಇನ್ಸಿಡೆಂಟ್ ನಾನೇ ನೋಡಿದ್ದೀನಿ. ಅಕ್ಕಪಕ್ಕ ಮನೇಲಿ ಮಕ್ಕಳಿಗೆ ಜ್ವರ ಬಂದು ಮೆದ್ಲಿಗೆ ಹೋಗ್ತಾ ಇರುತ್ತೆ, ಮುಸ್ರೆ ತೊಗೊಂಬಂದು ಉಯ್ತಾರೆ, ಮುಸ್ರೆ ತೊಗೊಂಬಂದು ಉಯ್ಯೋದು, ಅದು ಏನೇನೋ ಮಾಡ್ತಾರೆ. ಆ ಟೈಮಲ್ಲಿ ನಮಗೆ ಅದು ಏನು ಅನಿಸ್ತಿತ್ತು ಅಂದರೆ ಇದು 5 ವರ್ಷದವರೆಗೂ ಏನೇನೋ ಆಗುತ್ತಂತೆ ಮಗುಗೆ, ಏನೇನೋ ಅದು ನಮಗೆ ಲಿಟ್ರಲಿ ಗೊತ್ತೇ ಇಲ್ಲ, ಜ್ವರಕ್ಕೆ ಹಿಂಗಾಗಿರೋದು ಅನ್ನೋದು ಗೊತ್ತೇ ಇಲ್ಲ. ಇಲ್ಲಿ ಬಂದು ಡಾಕ್ಟರ್ಸ್ಗಳ ಹತ್ರ ಅಲ್ಲಿ ಇಲ್ಲಿ ನೋಡಿ ನಾವು ಗೊತ್ತಾಗಿರೋದು ನಮಗೆ ಆಯಿತಾ. ಸೊ ಆ ರೀತಿ ನಾವು ಅಲ್ಲಿದ್ದಂಗೆ ನಾವು ಡಂಬೆ, ನಮ್ಮ ತಲೆಯಲ್ಲೂ ಏನೂ ಐಡಿಯಾನೇ ಇಲ್ಲ. ಹಿಂಗೆ ಯಾಕೆ ಮಾಡ್ತೀಯಾರು, ಮುಸ್ರೆ ತೊಗೊಂಬಂದು ಉಯ್ಯೋದು ಮೈ ಮೇಲೆ, ಅದೇನೋ ಗೊತ್ತಿಲ್ಲ, ಅದೊಂದು ಪದ್ಧತಿ ಇರಬೇಕು, ಅದರಿಂದ ಹುಷಾರಾಗ್ತಾರೆ ಅನ್ನೋದು ಅವ್ರದ್ದು ಮೆಂಟಾಲಿಟಿ ಇರಬೇಕು. ನಾವು ನೋಡಿದ್ದೀವಿ ಅದನ್ನು ಆಯಿತಾ. ಲಿಟ್ರಲಿ ಅದೆಲ್ಲ ಬೇಡ. ಈ ಒಂದು ಟೈಮಲ್ಲಿ ಆ ಸಣ್ಣ ಮಕ್ಕಳಿಗೆ ಡೆಫಿನೆಟ್ಲಿ ಆ ಒಂದು ಹ್ಯುಮಿನಿಟಿ ಪವರ್ ಇರೋದಿಲ್ಲ. ಸೊ ಜ್ವರ ಬಂದಾಗ ಸೇಫರ್ ಸೈಡಲ್ಲಿ ಪ್ಯಾರಾಸಿಟಮಲ್ ಎಲ್ಲ ಡಾಕ್ಟರ್ಸು ಬರೀತಾರೆ. ಆಮೇಲೆ ದಯವಿಟ್ಟು ಆ ರೀತಿ ನಾರ್ಮಲೈಸ್ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಕಂಫರ್ಟಬಲ್ ಇಲ್ವಾ, ಪ್ರೈವೇಟಲ್ಲಿ ಹಾಕ್ಸೋದಕ್ಕೆ ಕಂಫರ್ಟಬಲ್ ಇಲ್ವಾ, ಬಿಕಾಸ್ ಎಲ್ಲ ವ್ಯಾಕ್ಸಿನೇಷನ್ನು ಗೌರ್ಮೆಂಟಲ್ಲಿ ಅವೈಲೇಬಲ್ ಇರೋದಿಲ್ಲ, ಕೆಲವೊಂದು ಮಾತ್ರನೇ ಸಿಗೋದು. ಹಂಗಂತ ಗೌರ್ಮೆಂಟಲ್ಲಿ ಹಾಕೋದೇನು ಕೆಟ್ಟದು ಅಂತಲ್ಲ, ಗೌರ್ಮೆಂಟ್ ಹಾಸ್ಪಿಟಲಿಂದನೇ ಪ್ರೈವೇಟ್ ಹಾಸ್ಪಿಟಲ್ಗೆ ಕೆಲವೊಂದು ಮೆಡಿಸಿನ್ಸು ಹೋಗೋದು, ಅಂದರೆ ಗೌರ್ಮೆಂಟಿಂದನೇ ಪ್ರೈವೇಟಿಗೆ ಕೆಲವೊಂದು ವ್ಯಾಕ್ಸಿನೇಷನ್ ಬರೋದು, ಓಕೆನಾ. ಬಟ್ ಎಲ್ಲ ವ್ಯಾಕ್ಸಿನೇಷನ್ನು ಸಿಗಲ್ಲ ಗೌರ್ಮೆಂಟಲ್ಲಿ. ಸೊ ಅದನ್ನು ನೀವು ಹಾಕಿಸ್ಬೇಕು ಅಂದರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಅರೌಂಡ್ 6,000, 7,000, 5,000, 4,000 ಈ ರೀತಿ ಡಿಫರ್ ಆಗುತ್ತೆ. ಡಿಪೆಂಡ್ಸ್ ಆನ್ ಹಾಸ್ಪಿಟಲ್, ಡಿಪೆಂಡ್ಸ್ ಆನ್ ಡಾಕ್ಟರ್ಸು, ಡಿಫರ್ ಆಗುತ್ತೆ ಆಯಿತಾ. ಸೊ ನಿಮಗೆ ಕಂಫರ್ಟಬಲ್ ಇದೆಯಾ, ದಯವಿಟ್ಟು ಹೋಗಿ ಗೌರ್ಮೆಂಟಲ್ಲೇ ಹಾಕಿಸಿ, ಅಥವಾ ಅಂಗನವಾಡಿಯಲ್ಲಿ ಹಾಕ್ತಾರೆ, ಅಂಗನವಾಡಿಯಲ್ಲಿ ಹಾಕಿಸಿ. ಬಟ್ ಪ್ರೈವೇಟಲ್ಲಿ ಹಾಕಿದರೆ ಅವ್ರ ದುಡ್ಡಿಗೋಸ್ಕರನೇ ಹಾಕ್ತಿದ್ದಾರೆ, ಇಷ್ಟೊಂದು ವ್ಯಾಕ್ಸಿನೇಷನ್ ಅವಶ್ಯಕತೆ ಇಲ್ಲ. ನೋ ಅದೆಲ್ಲ ಮಾತಾಡೋದಕ್ಕೆ ಹೋಗಬೇಡಿ, ಅದೆಲ್ಲ ಕಾಮೆಂಟ್ ಮಾಡೋದಕ್ಕೂ ಹೋಗಬೇಡಿ ದಯವಿಟ್ಟು ಯಾರಿದ್ರಲ್ಲೂ. ಎಷ್ಟೋ ರೀಲ್ಸಲ್ಲಿ ನಾನು ನೋಡಿದ್ದೀನಿ ಆ ರೀತಿ. ಈಗ ನೀವು ನಮ್ಮ ತಕ್ಷವಿದೇನೆ ಎಕ್ಸಾಂಪಲ್ ತೊಗೊಂಡ್ರೆ 1 ವರ್ಷದಲ್ಲಿ 5-6 ಸರಿ ಖಂಡಿತ ಬರುತ್ತೆ ಅವಳಿಗೆ, ಕೆಮ್ಮು ಶೀತ ಎಲ್ಲ ಬರುತ್ತೆ ಆಯಿತಾ. ಬಟ್ ರಿಕವರಿ ಟೈಮ್ ಎಷ್ಟು ಸ್ಪೀಡ್ ಇರುತ್ತೆ ಅಂತ ಹೇಳಿದ್ರೆ, ನಾನು ಇವತ್ತು ಮೆಡಿಸಿನ್ ಹಾಕಿದ್ರೆ ನಾಳೆಗಳು ರೆಡಿ ಅಷ್ಟೇ. ಓನ್ಲಿ ಕೆಮ್ಮು ಮಾತ್ರ ನಾವು ಟಾಲ್ರೇಟ್ ಮಾಡೋಕ್ಕಾಗಲ್ಲ, ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಬಿಕಾಸ್ ಕೆಮ್ಮು ನಮಗೆ ಬಂದ್ರೂ 15-20 ದಿವಸ ಹೋಗೋದೇ ಇಲ್ಲ ಅಲ್ವಾ, ಆ ರೀತಿ. ಬಟ್ ಬೇರೆದು ನಾನು ಹೇಳ್ತಿರೋದು, ಜ್ವರ ಬಂದು ಜ್ವರ ಹೋಗಿ ಇನ್ನೊಂಚೂರು ಜಾಸ್ತಿಯಾಗಿ ಅದು ಟೈಫಾಯ್ಡು ಅದು ಇದು
ಆ ಥರದ ಇನ್ಫೆಕ್ಷನ್ಸ್ಗಳೆಲ್ಲ ನೀವು ಪ್ರೈವೇಟಲ್ಲಿ ಹಾಕ್ಸಿರುವಂಥ ಎಕ್ಸ್ಟ್ರಾ ಮೆಡಿಸಿನ್ಸ್, ಎಕ್ಸ್ಟ್ರಾ ಒಂದು ಇಂಜೆಕ್ಷನ್ಸ್ಗಳಿಗೆ ಡೆಫಿನೆಟ್ಲಿ ಟಾಲ್ರೇಟ್ ಮಾಡೇ ಮಾಡ್ತವೆ. ಅಷ್ಟು ಪವರ್ ಇದೆ ಇವಾಗಿನ ಒಂದು ವ್ಯಾಕ್ಸಿನೇಷನ್ಸು. ಸೊ ಕಂಪಲ್ಸರಿ ನೀವು ದಯವಿಟ್ಟು ನಿಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡು ಹೋದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಒಳ್ಳೆ ಕಡೆ ವ್ಯಾಕ್ಸಿನೇಷನ್ನ ಹಾಕಿಸಿ ಮಕ್ಕಳಿಗೆ, ಚೆನ್ನಾಗಿರೋ ಕಡೆ ಹಾಕಿಸಿ ಅಂತ ನಾನು ಒಂದು ರೆಕಮೆಂಡ್ ಮಾಡ್ತೀನಿ. ಆ ರೀತಿ ಕಾಮೆಂಟ್ಗಳನ್ನ ದಯವಿಟ್ಟು ಅದನ್ನು ತಲೆಯಲ್ಲಿ ಇಟ್ಕೊಬೇಡಿ. ಮಗುಗೆ ಜ್ವರ ಬರಬೇಕಂತೆ, ಒಳ್ಳೆಯದಂತೆ ವ್ಯಾಕ್ಸಿನೇಷನ್ ಆದಮೇಲೆ ಅನ್ನೋ ಥರದ್ದೆಲ್ಲ ಬೇಡ ಅಂತ ನಾನು ಒಂದು ಹೇಳ್ತೀನಿ. ಸೊ ಅಷ್ಟೇ ನಿಮಗೆ ಅದ್ರ ಬಗ್ಗೆ ಹೇಳಬೇಕಿತ್ತು. ಆ್ಯಂಡ್ ಪಾಪುದು ನಾವು Cloud9 ಹಾಕಿಸ್ತಾ ಇರೋದು ನೀವು ನೋಡಿರ್ತೀರ. ಸೊ ಇದ್ರ ಬಗ್ಗೆ ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.